ನಮಸ್ಕಾರ ಸ್ನೇಹಿತರೆ, 5ನೇ T20 ಪಂದ್ಯದಲ್ಲಿ ಶತಕ ಸಿಡಿಸಿ ವಿಶ್ವ ದಾಖಲೆ ಮಾಡಿದ ಅಭಿಷೇಕ್ ಶರ್ಮಾ ಅತಿ ಕಡಿಮೆ ಬಾಲ್ಗಳಿಗೆ ಅರ್ಧ ಶತಕ ಬಾರಿಸಿದ ಯಂಗ್ ಟೈಗರ್. ಹಾಗಾದರೆ 5ನೇ T20 ಪಂದ್ಯದಲ್ಲಿ ಆಗಿರುವ ದಾಖಲೆಗಳೇನು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಹೀಗಾಗಿ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ 5ನೇ ಹಾಗೂ ಕೊನೆಯ T20 ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ ಆರಂಭದಿಂದಲೇ ಸ್ಫೋಟಕ ಬ್ಯಾಟಿಂಗ್ ಮಾಡಿದ ಅಭಿಷೇಕ್ ಶರ್ಮಾ ಹಾಗೂ ಸಂಜು ಸ್ಯಾಮ್ಸಂಗ್ 16 ರನ್ ಗಳಿಸಿ ಔಟ್ ಆದರೆ, ಬಳಿಕ ಬಂದ ತಿಲಕ್ ವರ್ಮಾ 24 ರನ್ ಹಾಗೂ ಶಿವಮ್ ದುಬೆ 30 ರನ್ ಗಳಿಸಿ ಪೆವಿಲಿಯನ್ ಸೇರಿದರು. ಒಂದೆಡೆ ಸ್ಫೋಟಕವಾಗಿ ಬ್ಯಾಟ್ ಬೀಸುತ್ತಿದ್ದ ಅಭಿಷೇಕ್ ಶರ್ಮಾ ಆರಂಭದಿಂದಲೇ ಅಬ್ಬರಿಸಿ ಕೇವಲ 17 ಬಾಲ್ಗಳಿಗೆ ಅರ್ಧ ಶತಕ ಸಿಡಿಸುವ ಮೂಲಕ ಅತಿ ವೇಗವಾಗಿ ಅರ್ಧ ಶತಕ ಬಾರಿಸಿದ ಎರಡನೇ ಆಟಗಾರ ಎಂದು ಎನಿಸಿಕೊಂಡಿದ್ದಾರೆ. ಇನ್ನು 37 ಬಾಲ್ಗಳಿಗೆ ಶತಕವನ್ನ ಸಿಡಿಸುವ ಮೂಲಕ T20 ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ ಶತಕ ಬಾರಿಸಿದ ಮೂರನೇ ಆಟಗಾರ ಎಂದು ಎನಿಸಿಕೊಂಡಿದ್ದಾರೆ. ಅಂತಿಮವಾಗಿ ಕೇವಲ 54 ಬಾಲ್ಗಳಲ್ಲಿ 13 ಭರ್ಜರಿ 6 ಹಾಗೂ 7 ಬೌಂಡರಿ ಸಹಾಯದೊಂದಿಗೆ 135 ರನ್ ಗಳಿಸಿ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಅಂತಿಮವಾಗಿ ಭಾರತ ತಂಡ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 247 ರನ್ ಗಳಿಸಿತು. ಈ ಬೃಹತ್ ಗುರಿಯನ್ನ ಚೇಸ್ ಮಾಡಲು ಬಂದ ಇಂಗ್ಲೆಂಡ್ ತಂಡದ ಆರಂಭಿಕ ಆಟಗಾರನಾದ ಫಿಲಿಪ್ ಸಾಲ್ಟ್ 55 ರನ್ ಬಾರಿಸಿದ್ದನ್ನ ಬಿಟ್ಟರೆ ಬೇರ್ಯಾವ ಬ್ಯಾಟರ್ಗಳು ರನ್ ಗಳಿಸಲು ಪರದಾಡಿದ್ದರು. ಅಂತಿಮವಾಗಿ ಇಂಗ್ಲೆಂಡ್ ತಂಡ 97 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ 150 ರನ್ಗಳ ಅಂತರದಿಂದ ಭಾರತ ಗೆದ್ದಿದೆ. ಆ ಮೂಲಕ ಸರಣಿಯಲ್ಲಿ 4-1 ಅಂತರದಿಂದ ಜಯ ಗಳಿಸಿದೆ.